3 ಕ್ಲಾಸ್ಗಳನ್ನ ಈಗಾಗಲೇ ನಾವು ಮುಗಿಸಿದ್ದೇವೆ. ಮೊದಲನೇದಾಗಿ ನಾವು ನೋಡಿದ್ದು ಯಾವುದು ಅಂತ ಹೇಳುವಾಗ ಸತ್ಯವೆಂಬ ನಡುಕಟ್ಟು. ಎರಡನೇದಾಗಿ ನಾವು ನೋಡಿದ್ದು ನೀತಿ ಎಂಬಂತ ವಜ್ರ ಕವಚ. ಮೂರನೇದಾಗಿ ನಾವು ನೋಡಿದ್ದು ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಎಂಬತಕ್ಕಂಥ ಅಂಶವನ್ನ ನಾವು ನೋಡಿದೆವು. ಇವತ್ತು 4ನೇ ಪ್ರಾಮುಖ್ಯವಾದಂತಹ ಅಂಶಕ್ಕೆ ನಾವು ಬಂದಿದ್ದೇವೆ. 4ನೇದು ಯಾವುದಂದ್ರೆ 16ನೇ ವಚನದಲ್ಲಿ ಬರೆಯಲ್ಪಟ್ಟಂತ ವಾಕ್ಯ ಭಾಗ, ಅಂದ್ರೆ ಎಫೆಸ 6 ಮತ್ತು 16ನೇ ವಚನ. ಆದ್ರೆ 10ನೇ ವಚನದಿಂದ ತಿರುಗಿ ನಾವು 18ನೇ ವಚನದವರೆಗೆ ಒಂದ್ಸದ್ರಿ ಓದ್ಕೊಂಡು ನಂತರ ನಾನು 16ನೇ ವಚನಕ್ಕೆ ನಾನು ಬರ್ತೇನೆ. ದಯಮಾಡಿ ಯಾರು ಓದ್ರಿ. ಎಫೆಸ 6 10ನೇ ವಚನದಿಂದ 18ನೇ ವಚನ ತನಕ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಥ್ಯಾಂಕ್ ಯು ಸಿಸ್ಟರ್. ಸಂಗೀತ ಹಾಡಿದಂತ ನಮ್ಮ ಪ್ರಿಯ ಸಹೋದರಿ ಅವರಿಗೆ ಕರ್ತನ ಹೆಸರು ವಂದಿಸ್ತೇನೆ. ಬಹಳ ಚಂದವಾದಂತ ಸಂಗೀತ. ಇವತ್ತು ಒಂದು ಸ್ಪೆಷಲ್ ಸಾಂಗ್ ಕೂಡ ಹಾಡಿದ್ರು ಮತ್ತು ಇವತ್ತು ನಾವು ಕರ್ತನಿಗೆ ಕೃತಜ್ಞತೆಯಿಂದ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ಈ ಆನ್ಲೈನ್ ನಲ್ಲಿ ನಾವು ದೇವರ ವಾಕ್ಯದ ಸತ್ಯಗಳನ್ನು ಕೇಳುವಾಗ, ಸಂದೇಶಗಳನ್ನು ಕೇಳುವಾಗ ಸಾಮಾನ್ಯವಾಗಿ ನಾವು ನಮ್ಮ ಕೆಲವಾರು ವಿಷಯಗಳ ಕಡೆಗೆ ಗಮನ ಕೊಡ್ತೇವೆ ಅಥವಾ ಕೆಲವಾರು ಸ್ವಂತ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ನಾವ್ ಏನ್ ಮಾಡ್ಕೊಂಡ್ರು ಕೂಡ, ಏನೇ ಮಾಡಿದ್ರು ಕೂಡ ದಯಮಾಡಿ ನಿಮ್ಮೆಲ್ಲರ ಗಮನ ಅಂದ್ರೆ ನಿಮ್ಮೆಲ್ಲರ ಕಿವಿ ಇತ್ತ ಕಡೆ ಹರಿಸ್ರಿ. ಯಾಕೆಂದ್ರೆ ದೇವ್ರು ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದಂತಹ ಸಮಯ ಇದು. ಇವತ್ತು ಬರೀ 12 ಮಂದಿ ಮಾತ್ರ ಬಂದಿದ್ದಾರೆ. ಎಷ್ಟೋ ಜನ ಬರ್ಬೋದಾಗಿತ್ತು, ಯಾಕೆ ಬರ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ನಾವು ನಡೆಸುವಂತ ಈ ಬೈಬಲ್ ಸ್ಟಡಿ ಇದು ಯಾವುದೇ ರೀತಿಯಲ್ಲಿ ವ್ಯರ್ಥವಾಗಬಾರ್ದು. ಪ್ರಾರ್ಥನೆಯಿಂದ, ಆಸಕ್ತಿಯಿಂದ ಮತ್ತು ಬಹಳ ಪ್ರೀತಿಯಿಂದ ನಾವು ಈ ಕೂಟದಲ್ಲಿ ಭಾಗವಹಿಸೋಣ. ಮತ್ತು ಇದು ಈ ಬೈಬಲ್ ಸ್ಟಡಿ ಇದು ಸಕ್ಸಸ್ ಆಗಬೇಕು. ಇದು ಸಕ್ಸಸ್ ಮಾಡುವಂತವನು ದೇವರಾತ್ಮನು ತಾನೇ ಆಗಿದ್ದಾನೆ. ಆದ್ರಿಂದ ದಯಮಾಡಿ
ನಿಮ್ಮ ಗಮನ ಮತ್ತು ನಿಮ್ಮ ಕಿವಿ ಅದನ್ನ ಆ ವಾಕ್ಯದ ಕಡೆಗೆ ನೀವು ಕೊಡ್ರಿ ಅಂತ ನಾನು ಪ್ರೀತಿಯಿಂದ ನಿಮ್ಮನ್ನ ಕೇಳ್ಕೊಳ್ತೇನೆ. ಇವತ್ತು 4ನೇ ವಿಷಯಕ್ಕೆ ನಾವು ಬಂದಿದ್ದೇವೆ. ಅದು 14ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಭಾಗ. ಅದು 14ನೇ ವಚನ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಎಂಬುದಾಗಿ ನಾವು ಓದ್ತೇವೆ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ, ಆಮೇಲೆ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಕಳೆದ ವಾರ ನಾವು ಇದನ್ನು ಸವಿಸ್ತಾರವಾಗಿ ನಾವು ನೋಡಿದೆವು. ಮತ್ತು 16ನೇ ವಚನ ಬಹಳ ಪ್ರಾಮುಖ್ಯವಾದಂತ ವಿಷಯ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ನಿಜವಾಗಿಯೂ ಇವತ್ತು ವಿಶ್ವಾಸಿಗಳಾದಂತ ನಾವೆಲ್ಲರೂ ದೇವರು ನಮ್ಮನ್ನ ಯಾವ ಸ್ಥಳಕ್ಕೆ ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ ಅಂತ ನಾವು ನೋಡುವಾಗ, ಒಂದು ವಾರ್ ಫೀಲ್ಡ್ಗೆ ದೇವರು ನಮ್ಮನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ. ನಾವು ವಾರ್ ಫೀಲ್ಡ್ ಅಲ್ಲಿ ಇದ್ದೇವೆ. ಒಂದು ಸಾರಿ ಅಲೆಕ್ಸಾಂಡರ್ ಆತನು ಹೋರಾಟ ಮಾಡ್ತಾ ಇದ್ನಂತೆ. ಹೋರಾಟ ಮಾಡುವಾಗ ಒಬ್ಬ ವ್ಯಕ್ತಿ ಅವನು ಹೋರಾಟನೇ ಮಾಡ್ತಾ ಇರ್ಲಿಲ್ವಂತೆ. ಅವನು ಏನೋ ಸೋಮಾರ್ತನದಿಂದ ಸಮಯವನ್ನ ಅವನು ಕಳೀತಾ ಇದ್ದ. ಅವಾಗ ಅವನ ಮೇಲೆ ದೂರು ಬಂತು, ನೋಡಿ ಇವನು ಹೋರಾಟನೇ ಮಾಡೋದಿಲ್ಲ ಇವನು ಅಂತ. ಅವಾಗ ಅಲೆಕ್ಸಾಂಡರ್ ಅವನನ್ನ ಕರೆಸಿ ಅವನ ಜೊತೆಯಲ್ಲಿ ಮಾತಾಡಿದ್ರಂತೆ. ಯಾಕೆ ನೀನು ಸುಮ್ಮನೆ ಸಮಯ ಕಳೀತ್ಯಾ? ಯಾಕೆ ನೀನು ಹೋರಾಡೋದಿಲ್ಲ? ನಿನಗೇನಾಗಿದೆ ಎಂಬುದಾಗಿ ಅವನ್ನ ಪ್ರಶ್ನೆ ಮಾಡಿದಂತೆ. ಅದಕ್ಕೆ ಅವನೇನು ಉತ್ತರ ಕೊಡ್ಲಿಲ್ವಂತೆ. ಅದಕ್ಕೆ ಅವ್ರು ಕೇಳಿದ್ರಂತೆ, ನೀನೇನು ಮಾತಾಡ್ತಾ ಇಲ್ವಲ್ಲ, ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾ ಇಲ್ವಲ್ಲ, ನಿನ್ನ ಹೆಸರೇನು ಅಂತ ಕೇಳಿದ್ರಂತೆ. ಅವನಿಗೆ ನಿನ್ನ ಹೆಸರೇನು ಅಂತ ಕೇಳಿದಕ್ಕೆ ಅವನು ನನ್ನ ಹೆಸರು ಅಲೆಕ್ಸಾಂಡರ್ ಅಂತ ಹೇಳಿದ್ನಂತೆ. ಅದನ್ನು ಕೇಳಿ ಅಲೆಕ್ಸಾಂಡರ್ಗೆ ಬಹಳ ಕೋಪ ಬಂತಂತೆ. ನಿನ್ನ ಹೆಸರು ಅಲೆಕ್ಸಾಂಡರ್, ನನ್ನ ಹೆಸರು ಇಟ್ಕೊಂಡಿದ್ಯಾ ನೀನು? ನೀನು ಎಂಥ ಹೋರಾಟಗಾರನಾಗಬೇಕಾಗಿತ್ತು, ಕಲಿಬೇಕಾಗಿತ್ತು. ಆದ್ರೆ ನಿನಗೆ ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾದಂತ ಈ ಹೋರಾಟದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ಯಾ, ಮತ್ತೆ ಹೇಡಿಯ ಹಾಗೆ ನೀನು ಸಮಯವನ್ನು ಕಳೀತಾ ಇದ್ಯಾ. ನೀನು ಒಂದು ಕೆಲಸ ಮಾಡ್ಬೇಕು, ಅದೇನಂದ್ರೆ ನೋಡು, ನೀನು ಈ ನನ್ನ ಸೈನ್ಯದಿಂದ ನಿನ್ನನ್ನ ಹೊರ ಹಾಕ್ಬಿಡ್ತೇನೆ, ನೀನು ಹೊರಟೋಗ್ಬೇಕು. ಇಲ್ಲ ಅಂದ್ರೆ ನಿನ್ಗೆ ಇನ್ನೊಂದು ಚಾನ್ಸ್ ಕೊಡ್ತೇನೆ. ಅದೇಂದ್ರೆ ನಿನ್ಗಿದೆಯಲ್ಲ ಹೆಸರು ಅಲೆಕ್ಸಾಂಡರ್, ಆ ಹೆಸರನ್ನ ತೆಗೆದಾಕ್ಬಿಟ್ಟು ಬೇರೆ ಹೆಸರನ್ನ ಇಟ್ಕೊ ಅಂತ ಹೇಳಿದ. ಯಾಕೆಂದ್ರೆ ಅವನ ಹೆಸರು ಇಡೀ ಆ ಸೈನ್ಯಕ್ಕೆ, ಆ ಊರಿಗೆ ಅದು ಬಹಳ ಅವಮಾನವನ್ನ ತರ್ತಾ ಇತ್ತು. ಎಷ್ಟೋ ಸತ್ಯವಾದಂತ ಒಂದು ಸಂಗತಿ. ಹೌದು, ದೇವರು ನಮ್ಮನ್ನು ಅದೇ ರೀತಿಯಲ್ಲಿ ಒಂದು ಆತ್ಮಿಕವಾದಂತಹ ಹೋರಾಟಕ್ಕೆ ನಮ್ಮನ್ನು ಕರೆದಿದ್ದಾನೆ. ಇದೊಂದು ಆತ್ಮಿಕವಾದಂತಹ ಹೋರಾಟ. ಸೈತಾನನ ಸೈನ್ಯಕ್ಕೂ ಈ ಭೂಲೋಕದಲ್ಲಿ ಇರುವಂತ ದೇವ ಜನರ ಸೈನ್ಯಕ್ಕೂ ಒಂದು ಹೋರಾಟ. ಇದೊಂದು ಆತ್ಮಿಕವಾದಂತಹ ಹೋರಾಟ. ಇದೊಂದು ಒಂದು ಫಿಸಿಕಲ್ ವಾರ್ ಅಲ್ಲ, ಆದ್ರೆ ಒಂದು ಸ್ಪಿರಿಚುವಲ್ ವಾರ್ ಇದು. ಆದ್ರಿಂದ
ಆ ಅಲೆಕ್ಸಾಂಡರ್ ಹೇಳಿದಂತ ಮಾತಿಗೆ ಅವನು ಆ ಏನು ಮರು ಮಾತಾಡದೆ ಅವನು ಸ್ಥಳವನ್ನು ಬಿಟ್ಟು ಹೊರಟೋದ್ನಂತೆ. ಅವನು ಇದೊಂದು ಒಂದು ಆ ಒಂದು ಏನಪ್ಪಾ ಅಂದ್ರೆ ಆ ಒಂದು ಉದಾಹರಣೆ, ಇದೊಂದು ಉದಾಹರಣೆ ಆಗಿದೆ. ನಮ್ಮ ಜೀವಮಾನದಲ್ಲಿಯೂ ಹಾಗೇನೆ ಏನಂದ್ರೆ ನಾವು ಇರುವಂತದ್ದು, ನಾವು ಕರೆಯಲ್ಪಟ್ಟದ್ದು ಮತ್ತು ದೇವರು ನಮ್ಮನ್ನ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ತನ್ನ ಸೇವೆಯಲ್ಲಿ ನಮ್ಮನ್ನ ಒಂದು ಉಪಕರಣವನ್ನಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ ದೇವರು ಬಹಳವಾಗಿ ಇಷ್ಟಪಡ್ತಾನೆ. ನಮಗೆ ಏನೇನ್ ಬೇಕೋ ಧೈರ್ಯ, ಪ್ರೋತ್ಸಾಹ, ಆದರಣೆ ಎಲ್ಲವನ್ನು ಆತನು ನಮಗೆ ತುಂಬುತ್ತಲೇ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತೇವೆ, ಅನೇಕ ಸಾರಿ ಹೇಡಿಗಳ ಹಾಗೆ ಹಿಂದೆ ಬೀಳ್ತೇವೆ. ಆದರೆ ಕರ್ತನ ಸೈನ್ಯದಲ್ಲಿ ದೇವರು ಅದನ್ನ ಇಷ್ಟಪಡುವುದಿಲ್ಲ. ಆದ್ರಿಂದ ಇದು ಬಹಳ ಗಂಭೀರವಾದಂತ ಒಂದು ಯೋಚನೆ. ನಾವು ಈ ವಿಷಯದಲ್ಲಿ ಬಹಳ ಏನಪ್ಪಾ ಅಂದ್ರೆ ಒಂದು ಸೀರಿಯಸ್ನೆಸ್ ಆಗಿ ನಾವು ಇದರಲ್ಲಿ ಪಾಲು ತೆಗೆದುಕೊಳ್ಬೇಕು. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಂದು ವೇಳೆ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಸ್ವಲ್ಪ ಸಮಯ ದೇವರಿಗೆ ಕೊಟ್ಟರೆ ಖಂಡಿತವಾಗಿಯೂ ನಮಗೆ ಆಶೀರ್ವಾದ, ನಮ್ಮ ಕುಟುಂಬಕ್ಕೂ ಆಶೀರ್ವಾದ, ನಮ್ಮ ಸಭೆಗೂ ಆಶೀರ್ವಾದ ಮತ್ತು ಬೋಧಕರಿಗೂ ಆಶೀರ್ವಾದ. ಎಲ್ಲಾ ರೀತಿಯಲ್ಲಿ ಇದೊಂದು ಬಹಳ ವಿಶೇಷವಾದಂತಹ ಆಶೀರ್ವಾದ. ಸೊ ಆದ್ರಿಂದ ಇವತ್ತು ನಾವು ಬಹಳ ಒಂದು ವಿಶೇಷವಾದಂತಹ ಸಂಗತಿಗೆ ನಾವು ಬಂದಿದ್ದೇವೆ. ಇಲ್ಲಿ ಕರ್ತನು, ನಾನು ಆಗ್ಲೇ ಹೇಳಿದೆ, ನಮ್ಮನ್ನ ಒಂದು ವಾರ್ಫೀಲ್ಡ್ ಕರ್ಕೊಂಡು ಹೋಗಿ ಬಿಟ್ಟಿದ್ದಾನೆ. ಆ ವಾರ್ಫೀಲ್ಡ್ ಅಲ್ಲಿ ಒಂದು ಹೋರಾಟ ನಡೀತಾ ಇದೆ. ಅದು ಹೋರಾಟ ಯಾವುದಂದ್ರೆ ಆತ್ಮೀಕವಾದಂತಹ ಹೋರಾಟ. ನಾವು ಹೋರಾಟಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆದ್ರಿಂದ ನಾವು ನಂಬಿಕೆಯಿಂದ ಮತ್ತು ಧೈರ್ಯದಿಂದ ನಾವು ನಮ್ಮ ಕರ್ತನಿಗೋಸ್ಕರವಾಗಿ, ನಮ್ಮ ಸಭಾ ಅಭಿವೃದ್ಧಿಗೋಸ್ಕರವಾಗಿ ನಾವು ಹೋರಾಡಲೇಬೇಕಾಗಿದೆ. ಸೊ ಇವಾಗ ನನ್ನ ವಿಷಯಕ್ಕೆ ನಾನು ಬರ್ತೇನೆ. ಅದೇಂತ ಹೇಳುವಾಗ, ನಂಬಿಕೆ ಎಂಬಂತ ಗುರಾಣಿಯನ್ನು ಹಿಡ್ಕೊಳ್ರಿ. ಇದೊಂದು ಹೋರಾಟದಲ್ಲಿ ಬಹಳ ಅತಿ ಅವಶ್ಯಕವಾದಂತಹ ಒಂದು ಒಂದು ಏನು ಸರ್ವಾಯುಧ, ಬಹಳ ಅತಿ ಅವಶ್ಯಕವಾದಂತ ಸರ್ವಾಯುಧ ಇದು. ವಾಕ್ಯದಲ್ಲಿ ನಾವು ಓದಿದ್ವಲ್ಲ, ನಂಬಿಕೆ ಎಂಬಂತ ಗುರಾಣಿಯನ್ನ ಹಿಡ್ಕೊಳ್ರಿ. ಆಮೇಲೆ ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಬಹಳ ಅದ್ಭುತವಾದಂತಹ ಒಂದು ಹೋರಾಟ ದೇವರು ನಮ್ಮನ್ನ ಕರೆದಿದ್ದಾನೆ. ಈ ಹೋರಾಟದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಸೇರಿಸಲ್ಪಟ್ಟಿದ್ದಾನೆ, ಕರೆಯಲ್ಪಟ್ಟಿದ್ದಾನೆ ಮತ್ತು ಹೋರಾಟ ಮಾಡುವಂತವನಾಗಿರ್ತಾನೆ. ಆದ್ರೆ ಇಲ್ಲಿ ಯಾವುದೇ ವಿಧವಾದಂತಹ ಹಿಂಜಾರುವಿಕೆ ಆಗಲಿ ಅಥವಾ ಹೆದರಿಕೆ ಆಗಲಿ ಅದು ಇರಬಾರದು. ಸಾಮಾನ್ಯವಾಗಿ ಒಂದು ಹೋರಾಟ ಅಂದ್ರೆ ಅಲ್ಲಿ ಹೆದರಿಕೆ, ಬೆದರಿಕೆ ಅದು ಇದ್ದೇ ಇರ್ತದೆ. ಆದ್ರೆ ಹೋರಾಡುವಂತ ಒಬ್ಬ ವಿಶ್ವಾಸಿ ಆತನು ಯಾವ ವಿಷಯಕ್ಕಾದ್ರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕೆ? ಕಾರಣವೇನಂತ ಹೇಳುವಾಗ, ನಮ್ಮ ಜೊತೆಯಲ್ಲಿ ನಮಗೆ ಸಹಾಯ ಕೊಡುವಂತವನು, ನಮ್ಮ ಜೊತೆಯಲ್ಲಿ ಹೋರಾಡುವಂತವನು ಒಬ್ಬನಿದ್ದಾನೆ. ಆತನು ಯಾರಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೇ. ಆತನು ನಮ್ಮ ಜೊತೆಯಲ್ಲಿ ಆತನು ಇದ್ದಾನೆ. ಅವನು ನಮಗಾಗಿ ಆತನು ಹೋರಾಡ್ತಾನೆ, ನಮ್ಮ ಜನರಿಗಾಗಿ ಆತನು ಹೋರಾಡ್ತಾನೆ, ನಮ್ಮ ಸಭೆಗಾಗಿ ಆತನು ಹೋರಾಡ್ತಾನೆ, ನಮ್ಮ ಕುಟುಂಬಗಳಿಗಾಗಿ ಆತನು ಹೋರಾಡ್ತಾನೆ. ಸೊ ಇದು ಬಹಳ ಒಂದು ಗಂಭೀರವಾದಂತಹ ಒಂದು ಸಂಗತಿ ಇದು ಆಗಿರ್ತದೆ.
ಈಗ ಇಲ್ಲಿ ನಾವು ನೋಡ್ತೇವೆ, ಹೋರಾಡುವಾಗ ಒಂದು ಗುರಾಣಿ ಹಿಡಿದು ನಾವು ಹಿಡ್ಕೊಂಡು ನಾವು ಹೋರಾಡಬೇಕಾಗಿ, ಶೀಲ್ಡ್ ಅಂತ ಇಂಗ್ಲಿಷ್ ನಲ್ಲಿ ಓದ್ತೇವೆ, ಒಂದು ಶೀಲ್ಡ್. ಯಾಕೆಂದ್ರೆ ಈ ಶೀಲ್ಡ್ ಇಲ್ದಲೆ ನಾವು ಹೋರಾಡ್ಲಿಕ್ಕೆ ಆಗೋದೇ ಇಲ್ಲ, ಇಂಪಾಸಿಬಲ್. ಕಾರಣವೇನಂತ ಹೇಳುವಾಗ, ಹೋರಾಟದಲ್ಲಿ ಅಥವಾ ಯುದ್ಧ ನಡೆಯುವಾಗ ಆ ಯುದ್ಧದಲ್ಲಿ ಭಯಂಕರವಾದಂತ ಒಂದು ವಿರೋಧಿಗಳಿಂದ ಅನೇಕ ವಿಧವಾದಂತ ವೆಪನ್ಸ್ಗಳನ್ನ ಯೂಸ್ ಮಾಡುವಂತ ಒಂದು ಸಂಗತಿಗಳು ಅಲ್ಲಿ ಇರುವುದರಿಂದ ಯಾವ ವಿಧವಾದಂತಹ ವೆಪನ್ಸ್ಗಳು ಯಾವ್ಯಾವ ಕಾರ್ಯಗಳು ಮಾಡ್ತದೆ ನಮಗೆ ಗೊತ್ತಿಲ್ಲ, ಹೋರಾಡುವಂತವ್ರಿಗೆ ಏನು ಗೊತ್ತಿರುವುದಿಲ್ಲ. ಆದ್ರೆ ಅದು ಬಿಲ್ಲೋ, ಬಾಣನೋ, ಈಟಿನೋ, ಕತ್ತಿನೋ ಅಥವಾ ಇನ್ನೇನು ಸಂಗತಿಗಳು ಇರ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋರಾಟ ಬಹಳ ತೀಕ್ಷ್ಣವಾಗಿರ್ತದೆ. ಈ ಹೋರಾಟದಲ್ಲಿ ಕರ್ತನು ನಮಗೆ ಸಹಾಯಕನು, ಆತನು ಆಗಿರ್ತಾನೆ. ನಮ್ಮನ್ನು ಆತನು ಎಂದಿಗೂ ಕೈ ಬಿಡುವಂತವನಲ್ಲ, ಅಥವಾ ಆತನು ನಮ್ಮನ್ನು ಬಿಟ್ಟು ಆತನು ತನ್ನ ಪಾಡಿಗೆ ತಾನು ಹೋಗುವಂತ ಕರ್ತನೂ ಅಲ್ಲ. ಆತನು ನಮ್ಮ ಜೊತೆಯಲ್ಲಿ ಆತನು ಹೋರಾಡುವಂತವನಾಗಿದ್ದಾನೆ. ಯಾಕೆಂದ್ರೆ ಆತನು ಈಗಾಗಲೇ ದೊಡ್ಡ ಹೋರಾಟವನ್ನು ಮಾಡಿದ್ದಾನೆ. ಸೈತಾನನ ಸೈನ್ಯದ ವಿರುದ್ಧವಾಗಿ ಆತನು ಹೋರಾಟ ಮಾಡಿದ್ದಾನೆ. ಪಾಪಿಗಳಾದ ನಮ್ಮ ರಕ್ಷಣೆಗಾಗಿ, ಬಿಡುಗಡೆಗಾಗಿ ಆತನು ಆ ಸೈತಾನ ಮೇಲೆ ಹೋರಾಡಿ ಅಲ್ಲಿ ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಆತನು ಸತ್ತು ಸಮಾಧಿಗೆ ಹೋಗಿ 3ನೇ ದಿವಸ ಸತ್ತವಳಿಂದ ಜೀವಿತನಾಗಿ ಎದ್ದು ಬಂದು ಈಗ ಜಯಶಾಲಿಯಾಗಿದ್ದಾನೆ. ಹೌದು, ಇವಾಗ ಆತನು ತಂದೆಯಿಂದ ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದಂತ ಹೆಸರನ್ನು ಹೊಂದಿದ್ದಾನೆ. ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವವರೆಲ್ಲರೂ ಆತನಿಗೆ ಅಡ್ಡ ಬಿದ್ದು ಸ್ತೋತ್ರಗಳನ್ನು ಸಲ್ಲಿಸುವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದುವಂತವರಾಗಿರ್ತೇವೆ. ಅದರಿಂದ ಇವಾಗ ನಾವು ನೋಡುವಂತ ಸಂಗತಿ ಏನಂತ ಹೇಳುವಾಗ, ಈ ಗುರಾಣಿ ಒಂದು ಶೀಲ್ಡ್ ಈ ಹೋರಾಟದಲ್ಲಿ ಇದು ಬಹಳ ಅತಿ ಅವಶ್ಯಕವಾದಂತ ಒಂದು ವೆಪನ್ ಇದು ಆಗಿರ್ತದೆ. ಈ ಗುರಾಣಿ ಇಲ್ಲದೆ ನಾವು ಹೋರಾಡ್ಲಿಕ್ಕೆ ಆಗುವುದಿಲ್ಲ. ಕಾರಣವೇನಂತಂದ್ರೆ ವಿರೋಧಿಗಳಿಂದ ನಾನಾ ವಿಧವಾದಂತ ವೆಪನ್ಸ್ಗಳು ಬರ್ತಲೇ ಇರ್ತದೆ. ನಾವು ನೋಡಿದ್ದೇವೆ, ಹಲವಾರು ಯುದ್ಧಗಳು ನಡೆದಿದೆ ಈಗಾಗಲೇ. ಇಸ್ರೇಲ್ಗೂ ಮತ್ತೆ ಅರಬ್ಗೂ ಕಂಟ್ರೀಸ್ಗೂ ಇನ್ನು ಬೇರೆ ಕಂಟ್ರಿಗಳಲ್ಲಿ ನಾವು ನೋಡ್ತೇವೆ, ಬಹಳಷ್ಟು ಯುದ್ಧಗಳು ನಡೆದಿದೆ. ಅದರಲ್ಲಿ ನೈಟ್ ಟೈಮ್ಸ್ ಅಲ್ಲಿ ನಾವು ನೋಡ್ತೇವೆ, ಕತ್ತಲ ಆಗುವಾಗಾದ್ರೆ ಅವಾಗ ಬ್ಲಾಕ್ಔಟ್ ಅಂತ ಮಾಡ್ತಾ ಇದ್ರು. ಪಾಕಿಸ್ತಾನ ಮತ್ತು ಇಂಡಿಯಾ ವಾರ್ನಲ್ಲಿ ಅವಾಗ ಹೊರಗಡೆ ಒಂದು ಚೂರು ಲೈಟ್ ಇರ್ತಾ ಇರ್ಲಿಲ್ಲ. ಬಸ್ಸು ಕಾರು ಓಡಾಡೋದ್ರಲ್ಲಿ ಕೂಡ ಅವರು ತುಂಬಾ ಡಿಮ್ ಲೈಟ್ ಹಾಕೊಂಡು ಅವರು ಹೋಗ್ತಾ ಇರ್ಬೇಕಾಗಿತ್ತು. ಬಹಳ ಅಪಾಯಕರವಾದಂತ ಒಂದು ಸಂಗತಿ. ಆದ್ರೆ ಬ್ರೈಟ್ ಲೈಟ್ ಅಲ್ಲಿ ಉಪಯೋಗಿಸುವಂತ ಒಂದು ಸಂಗತಿನೇ ಇರ್ತಾ ಇರ್ಲಿಲ್ಲ. ಅದೊಂದು ಬಹಳ ಕ್ಲಿಷ್ಟಕರವಾದಂತ ಒಂದು ಸಂಗತಿ ಅದು ಆಗಿರ್ತಾ ಇತ್ತು. ಅದರಿಂದ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ಗುರಾಣಿ ಹೋರಾಟದಲ್ಲಿ ಬಹಳ ಹೆಲ್ಪ್ ಮಾಡುವಂತದ್ದಾಗಿರ್ತದೆ. ಎದುರುಗಡೆಯಿಂದ ಬಿಲ್ಲು, ಬಾಣ ಅಥವಾ ಈಟಿ ಅಥವಾ ಕಲ್ಲು ಅಥವಾ ಬೇರೆ ಅನೇಕ ಸಂಗತಿಗಳು ಅದು ಅವರು ವಿರೋಧಿಗಳು ಹೊಡಿತಾರೆ, ಅದರಿಂದ ಹೊಡಿತಾರೆ ಅಥವಾ ಎಸಿತಾರೆ, ಏನೆಲ್ಲ ಮಾಡ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ಆಧುನಿಕವಾದಂತಹ ವೆಪನ್ಸ್ಗಳು ಈಗ ಉಂಟು. ಇವಾಗಿನ ಕಾಲದ ಯುದ್ಧ ಕಳೆದ ದಿವಸಗಳಲ್ಲಿ ಹಳೆಯ ಕಾಲದಕ್ಕಿಂತ ಬಹಳ ಕಠಿಣವಾದಂತಹ ರೀತಿಯಲ್ಲಿ ನಡೆಯುವಂಥದ್ದಾಗಿರ್ತದೆ. ಇವಾಗ ಏನಿದ್ರು ಬಾಂಬ್, ಗನ್ ಮತ್ತೆ ಟ್ಯಾಂಕ್ ಇಂಥ ಸಂಗತಿಗಳನ್ನೇ ವೆಪನ್ಸ್ಗಳನ್ನೇ ಉಪಯೋಗಿಸ್ತಾರೆ. ಬಟ್ ಇಲ್ಲಿ ನಾವು ನೋಡುವಂತ ಸಂಗತಿ ಏನಪ್ಪಾ ಅಂದ್ರೆ, ಇಲ್ಲಿ ಹೋರಾಟದಲ್ಲಿ ನಾವು
ಗುರಾಣಿಯನ್ನ ನಾವು ಹಿಡಿಯಲೇಬೇಕಾಗಿದೆ. ಯಾಕೆಂದ್ರೆ ಈ ಗುರಾಣಿ ಅದು ಏನ್ ಮಾಡ್ತದೆ, ಅದು ನಮ್ಮ ಶರೀರ ಭಾಗವನ್ನ ಅದು ಕಾಪಾಡ್ತದೆ, ನಮ್ಮ ಎದೆಯನ್ನು ಕಾಪಾಡ್ತದೆ, ನಮ್ಮ ಮುಖವನ್ನು ಕಾಪಾಡ್ತದೆ, ನಮ್ಮ ಕೈ ಕಾಲುಗಳನ್ನು ಹೆಚ್ಚು ಕಡಿಮೆ ಅದು ಕಾಪಾಡುವಂತದ್ದಾಗಿರ್ತದೆ. ಈ ರೀತಿಯಲ್ಲಿ ಭಯಂಕರವಾದಂತಹ ಹೋರಾಟ, ಯಾವ ಕಡೆಯಿಂದ ಯಾವ ವಿಧವಾದಂತಹ ವೆಪನ್ಸ್ಗಳು ಬಂದು ಯಾರಿಗೆ ಯಾವ ರೀತಿಯಲ್ಲಿ ಅದು ಹೊಡಿತದೋ, ಕೈಕಾಲು ಮೂಳೆ ಮುರಿತು ಹೋಗ್ತದೋ ಏನೂ ಗೊತ್ತಿಲ್ಲ. ಅಂತಹ ಒಂದು ಭಯಂಕರವಾದಂತಹ ಯುದ್ಧ. ಅಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ ಗುರಾಣಿಯನ್ನು ಇಟ್ಕೊಳ್ಬೇಕು ಅಂತ. ಇದೊಂದು ಆತ್ಮೀಕವಾದಂತಹ ಒಂದು ಸಂಗತಿ. ಗುರಾಣಿಯನ್ನು ಹಿಡ್ಕೊಳ್ರಿ, ಬಹಳ ಚಂದವಾದಂತಹ ಒಂದು ಸಂಗತಿ ಇದು ಆಗಿರ್ತದೆ. ಈಗ ಇಲ್ಲಿ ನಾವು ನೋಡುವಂತಹ ಸಂಗತಿ ಏನಪ್ಪಾ ಅಂದ್ರೆ, ಎಂಥ ಗುರಾಣಿ ಅಂತ ಹೇಳುವಾಗ ನಂಬಿಕೆ ಎಂಬಂತ ಗುರಾಣಿ. ನಂಬಿಕೆ ಎಂಬಂತ ಗುರಾಣಿಯನ್ನ ಹಿಡ್ಕೊಳ್ಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇದು ಕೂಡ ಒಂದು ಸ್ಪಿರಿಚುವಲ್ ವೆಪನ್. ಇವಾಗ ಒಂದು ಫಿಸಿಕಲ್ ವೆಪನ್ ಇದೆ ಅಂತ ಇಟ್ಕೊಳ್ಳಿ, ಅದು ಎಷ್ಟು ಮೋಸ್ಟ್ ಪವರ್ಫುಲ್ ಆಗಿರ್ತದೆ. ಆದ್ರೆ ಸ್ಪಿರಿಚುವಲ್ ವೆಪನ್ ಅದು ನಾವು ನೋಡುವಾಗ ಅದು ಫಿಸಿಕಲ್ ವೆಪನ್ಗಿನ್ನ ಭಾರಿ ಪವರ್ಫುಲ್ ಆಗಿರ್ತದೆ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ದೇವರು ಕೊಡುವಂತ ಸರ್ವಾಯುಧ ಅದು ಸೈತಾನನ ವೆಪನ್ಗಿಂತ ಬಹಳ 10ರಷ್ಟು 100ರಷ್ಟು ಪವರ್ಫುಲ್ ಆಗಿರ್ತದೆ. ಅದನ್ನ ದೇವರು ನಮಗೆ ನಮ್ಮ ಕೈಗಳಲ್ಲಿ ಕೊಟ್ಟು ನಮ್ಮನ್ನ ಮುಂದೆ ನಿಲ್ಲಿಸ್ತಾನೆ, ಹೋರಾಡ್ರಿ ಅಂತ. ಸೊ ಆದ್ದರಿಂದ ಈ ಹೋರಾಟ ಬಹಳ ಕಠಿಣವಾದಂತ ಹೋರಾಟವಾಗಿರ್ತದೆ. ಮತ್ತೆ ಈ ಹೋರಾಟದಲ್ಲಿ ಗುರಾಣಿ ಒಂದು ಶೀಲ್ಡ್ ನಮಗೆ ಬೇಕೇ ಬೇಕು. ಹಿಂದಿನ ಕಾಲದಲ್ಲಿ ಹೇಗೆ ಹೋರಾಡ್ತಾ ಇದ್ರು, ಒಂದು ಬಲಗೈಯಲ್ಲಿ ಕತ್ತಿ, ಎಡಗೈನಲ್ಲಿ ಒಂದು ಶೀಲ್ಡ್, ಎರಡನ್ನೂ ಇಟ್ಕೊಳ್ತಾ ಇದ್ರು ಅವರು. ಈ ಶೀಲ್ಡ್ ಬಹಳ ದೊಡ್ಡ ಕೆಲಸಗಳನ್ನ ಮಾಡ್ತದೆ. ಏನಂತ ಹೇಳುವಾಗ ವಿರೋಧಿಗಳಿಂದ ಬರುವಂತ ಅನೇಕ ವಿಧವಾದಂತ ಹೊಡೆತಗಳಿಂದ ಅಥವಾ ಆಧುನಿಕವಾದಂತ ವೆಪನ್ಸ್ಗಳಿಂದ ಬರ್ತಕ್ಕಂಥ ಒಂದು ಮದ್ದು ಗುಂಡು ಏನು ಸಂಗತಿಗಳು ಬರ್ತದೋ ಅದನ್ನೆಲ್ಲ ತಡೆಯುವಂತಹ ಒಂದು ಶಕ್ತಿ ಆ ಶೀಲ್ಡ್ಗೆ ಉಂಟು. ಈ ಶೀಲ್ಡ್ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಅದನ್ನ ಪ್ರಿಪೇರ್ ಮಾಡ್ತಾ ಇದ್ರು ಅಂತ ನೋಡುವಾಗ, ಅದು ಒಂದು ಏನಪ್ಪಾ ಅಂದ್ರೆ ಒಂದು ಆಫ್ ರೇಡಿಯಸ್ ಒಂದು ಮರದ ಒಂದು ಪ್ಲಾಂಕ್, ಅದು ಮರದ ಒಂದು ಪ್ಲಾಂಕ್. ಅದು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕೈನಲ್ಲಿ ಹಿಡಿಯುವಷ್ಟು ಅದು ಏನಪ್ಪಾ ಅಂತ ಹೇಳುವಾಗ ಅಷ್ಟೇ ತೂಕವಾದಂಥದ್ದು ಅದು ಆಗಿರ್ತಾ ಇತ್ತು. ಮತ್ತೆ ಅದು ಅದರ ಶೀಲ್ಡ್ ನ ಮುಂಭಾಗದಲ್ಲಿ ಅವರು ಹಿಂದಿನ ಕಾಲದಲ್ಲಿ ಒಂದು ಏನಪ್ಪಾ ಅಂದ್ರೆ ಎಣ್ಣೆಯನ್ನ ಸವರ್ತಾ ಇದ್ರು. ಎಣ್ಣೆ, ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಅದಕ್ಕೆ ಗ್ರೀಸ್ ಅಂತ ಹೇಳ್ಬೋದು. ಈ ಗ್ರೀಸ್ನ ಮುಂದ್ಗಡೆ ಅದು ಸವರ್ತಾ ಇದ್ರು. ಅದನ್ನ ಎಡಗೈನಲ್ಲಿ ಆ ಹೋರಾಟಗಾರನು ಅದನ್ನು ಇಟ್ಕೊಳ್ತಾ ಇದ್ದ. ಮುಂದ್ಗಡೆಯಿಂದ ಒಂದು ಕತ್ತಿ ಕಟಾರಿ ಯಾವ್ದಾದ್ರು ಬಂದ್ರು ಕೂಡ ಅವನು ಆ ಶೀಲ್ಡ್ ನಲ್ಲಿ ಅದನ್ನು ತಡಿತಾ ಇದ್ದ. ಆದ್ರೆ ಆಗಿನ ಕಾಲದಲ್ಲಿ ಇನ್ನೊಂದು ಭಯಂಕರವಾದಂತ ಒಂದು ವೆಪನ್ಸ್ ನ ಅವರು ಯೂಸ್ ಮಾಡ್ತಾ ಇದ್ರು. ಅದೇನಂತ ಹೇಳುವಾಗ ಬಾಣ. ಎಂಥ ಬಾಣ ಅಂತ ನಾವು ಇಲ್ಲಿ ನೋಡ್ತೇವೆ, ಅಗ್ನಿ ಬಾಣ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಗ್ನಿ ಬಾಣ. ಈ ಅಗ್ನಿ ಬಾಣನ ಅವರು ಬಿಡ್ತಾ ಇದ್ರು. ಈ ಅಗ್ನಿ ಬಾಣ ಏನ್ ಮಾಡ್ತಾ ಇತ್ತು ಆಗಿನ ಕಾಲದಲ್ಲಿ?
ಇವಾಗಿನ ಕಾಲದ ವಿಷಯಗಳು ಬೇರೆ ಆಗಿತ್ತು, ಆದ್ರೆ ಹಿಂದಿನ ಕಾಲದ ಸಂಗತಿಗಳೇ ಬೇರೆ ಆಗಿತ್ತು. ಅಗ್ನಿ ಬಾಣಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ರಾತ್ರಿ ಸಂದರ್ಭದಲ್ಲಿ ಈ ಅಗ್ನಿ ಬಾಣಗಳನ್ನ ಅವರು ಮೇಲ್ಭಾಗಕ್ಕೆ ಬಿಡ್ತಾ ಇದ್ರು. ಮೇಲ್ಭಾಗಕ್ಕೆ ಅಂದ್ರೆ ಆಕಾಶದ ಕಡೆಗೆ ಅದನ್ನು ಬಿಡ್ತಾ ಇದ್ರು. ಅದು ದೂರ ಹೋಗಿ ವಿರೋಧಿಗಳು ಇರ್ತಕ್ಕಂಥ ಆ ಸ್ಥಳದ ಮೇಲೆ ಅದು ಬಿದ್ದ ತಕ್ಷಣವೇ ಅದು ಅಲ್ಲಿ ಬೆಂಕಿ ಹತ್ಕೊಳ್ತಾ ಇತ್ತು. ಕಾರಣವೇನೆಂದ್ರೆ, ಅವರು ಆ ಬಾಣಕ್ಕೆ ಅವರು ಬಟ್ಟೆಯನ್ನ ಸುತ್ತಿ ಅದನ್ನ ಎಣ್ಣೆಯಲ್ಲಿ ಅದ್ದಿ ಅದನ್ನ ಬಾಣಕ್ಕೆ ಕಟ್ಟಿ ಅದನ್ನ ಬಿಡ್ತಾ ಇದ್ರು, ಹಾರಿಸ್ತಾ ಇದ್ರು. ಅದು ಎಷ್ಟು ಶಕ್ತಿ ಇತ್ತು ಅಷ್ಟು ಶಕ್ತಿಯಿಂದ ಅದನ್ನ ಮೇಲಕ್ಕೆ ಹಾರಿಸುವಾಗ ಅದೆಷ್ಟು ಸುಮಾರು ದೂರ ಹೋಗಿ ಅದು ವಿರೋಧಿಗಳಿರುವಂತ ಕಡೆ ಅದು ಬೀಳ್ತಾ ಇತ್ತು. ಅದು ವಿಶೇಷವಾಗಿ ಅದರ ಅದು ಉಪಯೋಗ ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ರು ಅಂತ ಹೇಳುವಾಗ, ಅವರು ಇರ್ತಕ್ಕಂಥ ಅಂದ್ರೆ ಅವರು ತಂಗಿರ್ತಾರಲ್ಲ ಆ ಒಂದು ಡೇರೆ, ಆ ಡೇರೆಗಳ ಮೇಲೆ ಆ ಬಾಣಗಳನ್ನ ಪ್ರಯೋಗಿಸ್ತಾ ಇತ್ತು. ಅದು ಏನ್ ಮಾಡ್ತಾ ಇತ್ತು, ಬೆಂಕಿ ಹತ್ತಿ ಅದನ್ನ ಎಣ್ಣೆಯಲ್ಲಿ ಅದ್ದಿ ಅದನ್ನ ಬೆಂಕಿ ಹತ್ತಿಸಿ ಅದನ್ನ ಬಿಲ್ಲಿಗೆ ಸಿಕ್ಸಿ ಅದನ್ನ ಬಿಡ್ತಾ ಇದ್ರು. ಅದು ಹೋಗಿ ಆ ವಿರೋಧಿಗಳ ಡೇರೆಗಳ ಮೇಲೆ ಅದು ಬೀಳ್ತಾ ಇತ್ತು, ಅಲ್ಲಿ ಬೆಂಕಿ ಹತ್ಕೊಳ್ತಾ ಇತ್ತು. ಅಲ್ಲಿ ಒಂದ್ಸತಿ ಬೆಂಕಿ ಹತ್ತುಕೊಂಡ್ರೆ ಅದು ಆರುವಂಥದ್ದೇ ಕಷ್ಟ ಇರ್ತಾ ಇತ್ತು. ಒಂದು ಡೇರೆಯಿಂದ ಇನ್ನೊಂದು ಡೇರೆಗೆ, ಇನ್ನೊಂದು ಡೇರೆಯಿಂದ ಇನ್ನೊಂದು ಡೇರೆಗೆ, ಹೀಗೆ ಅದು ಸ್ಪ್ರೆಡ್ ಆಗ್ತಾ ಇತ್ತು, ಬೆಂಕಿ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಆ ರೀತಿಯಲ್ಲಿ ಅದು ಉಪಯೋಗ ಆಗ್ತಾ ಇತ್ತು. ಅದನ್ನ ತಡೆಯುವಂಥದ್ದು ಒಂದೇ ಒಂದು ಯಾವುದು ಅಂತ ಹೇಳುವಾಗ ಈ ಶೀಲ್ಡ್ ಮಾತ್ರ, ಬೇರೆ ಯಾವುದೂ ಇಲ್ಲ. ಈ ಶೀಲ್ಡ್, ಈ ಗುರಾಣಿ ಒಂದೇ ಮಾತ್ರವೇ ಇತ್ತು ಆವಾಗ ತಡೆಯುವಂಥದ್ದು. ಬಹಳ ಚಂದವಾದಂತ ಒಂದು ಸಂಗತಿ, ಬಹಳ ಇಂಟ್ರೆಸ್ಟ್ ಆಗಿರುವಂತ ವಿಷಯ ಇದು. ಮತ್ತೆ ಇಂದಿನ ಕಾಲದ ಹೋರಾಟ ಇದನ್ನ ನಾವು ಸ್ವಲ್ಪ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಈಗಿನ ಕಾಲದ ಹೋರಾಟ ಬಹಳ ಭಯಂಕರವಾಗಿ ಉಂಟು. ಸೊ ಹೇಗೂ ಇಲ್ಲಿ ನಾವು ನೋಡುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂದ್ರೆ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದು ಯಾವಾಗಲೂ ಅದು ಕೈನಲ್ಲಿ ಇರಲೇಬೇಕು, ನಂಬಿಕೆ ಎಂಬಂತ ಗುರಾಣಿ. ಕಾರಣವೇನಂತ ಹೇಳುವಾಗ ನಾವು ಈಗ ತಾನೇ ನಾವು ನೋಡಿದ್ವಿ, ಅದು ಬೆಂಕಿ ಹತ್ತಿದಂತ ಬಿಲ್ಲನ್ನ ಅದನ್ನ ಎಣ್ಣೆಲಿ ಅದ್ದಿ ಬೆಂಕಿ ಹಚ್ಚಿ ಅದನ್ನ ಹಾರಿಸ್ತಾ ಇದ್ರು. ಅದು ಹೋಗಿ ಆ ಮೇಲೆ ಬಿದ್ದರೆ ಜನಗಳ ಮೇಲೆ ಅವ್ರ ಬಟ್ಟೆ ಬೆಂಕಿಯಿಂದ ಹತ್ತಿ ಅವರು ಸಾಯ್ತಾ ಇದ್ರು. ಡೇರೆಗಳ ಮೇಲೆ ಬಿದ್ದರೆ ಡೇರೆಗಳು ಹತ್ತಿ ಅದು ಉರಿದು ಅವರು ಬಹಳ ನಷ್ಟ ಪಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ಆಗಿನ ಕಾಲದ ಒಂದು ಹೋರಾಟ ಇತ್ತು. ಮತ್ತು ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಗುರಾಣಿ ಬಹಳ ಬಹಳ ಅತಿ ಪ್ರಾಮುಖ್ಯವಾದಂಥದ್ದು. ಸೊ ನಾನು ಆಗ್ಲೇ ಹೇಳಿದೆ, ಫಿಸಿಕಲ್ ವೆಪನ್ಸ್ಗಿನ್ನ ಸ್ಪಿರಿಚುವಲ್ ವೆಪನ್, ದೇವರು ನಮಗೆ ಈಗ ಸ್ಪಿರಿಚುವಲ್ ವೆಪನ್ ಕೊಟ್ಟಿದ್ದಾನೆ. ಅದನ್ನ ನಾವು ಹ್ಯಾಂಡಲ್ ಮಾಡಬೇಕಾಗಿದೆ. ಅದನ್ನ ಹ್ಯಾಂಡಲ್ ಮಾಡಕ್ಕೆ ಒಂದ್ ಸಂಗತಿ ನಾವು ಮಾಡ್ಬೇಕು, ಅದೇನ್ ಗೊತ್ತಾ? ಟ್ರೈನಿಂಗ್ ಆಗ್ಬೇಕು. ನಮಗೆ ಟ್ರೈನಿಂಗ್ ಆಗ್ಬೇಕು. ಅಂದ್ರೆ ಅದರ ಬಗ್ಗೆ ಚೆನ್ನಾಗಿ ಆಳವಾಗಿ ತಿಳ್ಕೋಬೇಕು, ವಿಚಾರ ಮಾಡಬೇಕು. ಅದನ್ನು ಯಾವ ರೀತಿಯಲ್ಲಿ ಹೇಗೆ ಉಪಯೋಗಿಸ್ಬೇಕು ಆ ರೀತಿಯಲ್ಲಿ ಉಪಯೋಗಿಸುವಂತದ್ದನ್ನ ನಾವು ಕಲಿಯುವಂತವರು ನಾವು ಆಗಿರಬೇಕು. ಸೊ ಆದ್ರಿಂದ ದೇವ್ರ ವಾಕ್ಯ ಹೇಳ್ತದೆ, ಗುರಾಣಿಯನ್ನ ಹಿಡ್ಕೊಳ್ರಿ. ಆದ್ರೆ ಎಂಥ ಗುರಾಣಿ ಅಂತ ನಾವು ನೋಡುವಾಗ, ನಂಬಿಕೆ ಎಂಬಂತ ಗುರಾಣಿ. ಇಲ್ಲಿ ಅದೇ ಹೇಳುವಂಥದ್ದು, ನಂಬಿಕೆ. ಇವಾಗ ನಮ್ಮ ಈ ವಿಶ್ವಾಸದ ಜೀವಿತ ಹೇಗೆ ಪ್ರಾರಂಭವಾಯಿತು ಅಂತ ಒಂದು ಪ್ರಶ್ನೆ ಹಾಕೋದಾದ್ರೆ, ಹೇಗೆ ಪ್ರಾರಂಭವಾಯಿತು ನಮ್ಮ ವಿಶ್ವಾಸದ ಜೀವಿತ? ಯಾರಾದ್ರೂ ಹೇಳ್ತೀರಾ? ನಿಮ್ಮ ವಿಶ್ವಾಸದ ಜೀವಿತ ಹೇಗೆ ಪ್ರಾರಂಭವಾಯಿತು?
ಒಂದೇ ಒಂದು ಪಾಯಿಂಟ್, ಒಂದೇ ಒಂದು ಸೂಚನೆ ಕೊಡ್ರಿ ಸಾಕು. ಯಾರು ಇದಾರ ಅಂತ ಡೌಟ್ ನನಗೀಗ. ಇದಾರ? ಮಾತಾಡಿ ಸ್ವಲ್ಪ. ನಂಬಿಕೆಯಿಂದನೇ ಶುರುವಾಯಿತು. ನಂಬಿಕೆ ನಮ್ಮ ಜೀವಿತ ನಂಬಿಕೆಯಿಂದಲೇ ಶುರುವಾಯಿತು. ನಂಬಿಕೆಯಿಂದ ಶುರುವಾಯ್ತು. ಓಕೆ ಓಕೆ, ಆಯ್ತು, ಕರೆಕ್ಟ್. ಅಲ್ಲ ಅದು ಆನ್ಸರ್ ಕರೆಕ್ಟ್ ಆಗಿದೆ, ನಿಜನೇ. ಆತ್ಮೀಕವಾದ ಜೀವಿತ ಅದೇ ಇಂಪಾರ್ಟೆಂಟ್. ಆತ್ಮೀಕವಾದ ಜೀವಿತ ಅದು ಹೇಗೆ ಪ್ರಾರಂಭ ಆಯ್ತು? ಹೇಗೆ ಅಂದ್ರೆ ನಂಬಿಕೆಯ ಮುಖಾಂತರವಾಗಿ ಪ್ರಾರಂಭ ಆಯ್ತು. ಸ್ಟಾರ್ಟಿಂಗ್ ಬೈ ಫೇತ್ ಓನ್ಲಿ, ನಂಬಿಕೆಯ ಮುಖಾಂತರವಾಗಿ. ಈಗ ಈ ನಂಬಿಕೆ ಬಹಳ ಬಹಳ ಇಂಪಾರ್ಟೆಂಟ್ ಅದು. ಯಾಕೆಂತ ಹೇಳುವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ರಕ್ಷಣೆಯ ಪ್ರಾರಂಭ ಹೇಗಾಯ್ತು ಅಂತ ನಾವು ನೋಡುವಾಗ ಅದು ನಂಬಿಕೆಯ ಮುಖಾಂತರವಾಗಿ ಪ್ರಾರಂಭ ಆಯ್ತು. ದೇವರ ವಾಕ್ಯದಲ್ಲಿ ನಾವು ಸಾಕಷ್ಟು ರೆಫರೆನ್ಸ್ಗಳನ್ನ ನಾವು ಅದನ್ನ ನೋಡ್ತಾ ಬರ್ತೇವೆ. ಆದ್ರೆ ಎಂತ ನಂಬಿಕೆ ಇದು? ಎಂತ ನಂಬಿಕೆ? ಯಾವ ನಂಬಿಕೆ? ಯಾವ ನಂಬಿಕೆಯಿಂದ ಪ್ರಾರಂಭವಾಯಿತು? ಈ ನಂಬಿಕೆ ಅಂತ ಹೇಳುವಾಗ ಎಷ್ಟೋ ಸಾರಿ ನಾವು ಪ್ರಪಂಚದ ವಿಷಯಗಳಿಗೆ ನಾವು ಹೋಗ್ತೇವೆ, ನಿಜ. ಈಗ ಉದಾಹರಣೆಗೆ ನಮಗೆ ಬಹಳ ಹಣದ ಮೇಲೆ ತುಂಬಾ ಆಸೆ ಅಂತ ಇಟ್ಕೊಳ್ಳಿ. ಹಣ, ಐಶ್ವರ್ಯದ ಮೇಲೆ ತುಂಬಾ ಆಸೆ, ಚಿನ್ನ ರತ್ನ ಬೆಳೆ ಮೇಲೆ ತುಂಬಾ ಆಸೆ, ಆಸ್ತಿ ಮೇಲೆ ತುಂಬಾ ಇದ್ದಿದ್ದು ಆಸೆ. ಈಗ ಯಾವ ವಿಧವಾದ ನಂಬಿಕೆ? ಐಶ್ವರ್ಯನೋ, ಹಣವೋ, ಆಸ್ತಿಯೋ, ಯಾವುದ್ರ ಮೇಲೆ ನಮ್ಮ ನಂಬಿಕೆ ಆವರಿಸಿತ್ತು? ಯಾವ್ದ್ರ ಮೇಲೆ ಪ್ರಾರಂಭವಾಯ್ತು ಅಂತ ಒಂದು ವೇಳೆ ಅದಕ್ಕೆ ಪ್ರಶ್ನೆ, ಅದಕ್ಕೆ ಉತ್ತರ ನಾವು ನೋಡಿದ್ರೆ ಹೇಗೆ ಪ್ರಾರಂಭವಾಯ್ತು ಅಂತ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಎಂಥ ನಂಬಿಕೆ ಅಂತ ನಾವು ನೋಡುವಾಗ ಇದು ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಂಬಿಕೆ ಅಷ್ಟೇ, ಬೇರೆ ಯಾವ ನಂಬಿಕೆ ಅಲ್ಲವೇ ಇಲ್ಲ. ನಿಜವಾದಂತ ನಂಬಿಕೆ ಯಾವುದು ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ದೊರಕುವಂತ ಉತ್ತರ ಅದೇ. ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಂಬಿಕೆ. ನಾವು ನೋಡ್ತೇವೆ, ಒಬ್ಬ ಜೈಲಲ್ಲಿ ಇದ್ದಂತ ಆ ಜೈಲರು ಅವನು ಪೌಲನ ಬಳಿಗೆ ಬಂದು, ಸ್ವಾಮಿ, ನಾನು ರಕ್ಷಣೆ ಹೊಂದುವುದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳುವಾಗ ಪೌಲ ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದ್ತೀಯ, ನಿನ್ನ ಮನೆಯವರು ರಕ್ಷಣೆ ಹೊಂದ್ತಾರೆ ಎಂಬುದಾಗಿ ಆತನು ಹೇಳ್ತಾನೆ. ನಿಜವಾಗಿಯೂ ಈ ನಂಬಿಕೆ ಅದು ಏನ್ ಮಾಡ್ತದೆ ಅಂತ ನಾವು ನೋಡುವಾಗ, ಮೊಟ್ಟ ಮೊದಲೇದಾಗಿ ಅದು ನಮ್ಮನ್ನ ರಕ್ಷಣೆಯ ಮಾರ್ಗಕ್ಕೆ ನಡೆಸ್ತದೆ ನಂಬಿಕೆ. ಅದಕ್ಕಾಗಿಯೇ ಈ ನಂಬಿಕೆ ನಮಗೆ ಬಹಳ ಅತಿ ಅವಶ್ಯ, ಬಹಳ ಗಂಭೀರವಾದಂತಹ ಒಂದು ವಿಷಯ ಇದು. ಈ ಎಷ್ಟೋ ಜನರಿಗೆ ನಂಬಿಕೆ ಇಲ್ವಾ? ನನಗೂ ನಂಬಿಕೆ ಇದೆ ಅಂತ ಹೇಳ್ತಾರೆ. ಕ್ರೈಸ್ತರನ್ನ ಹೋಗಿ ಕೇಳ್ರಿ, ನಿಮಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಅಂತಾರೆ ಅಷ್ಟೇ. ಆದ್ರೆ ಯಾವ ನಂಬಿಕೆ? ಯಾವ್ದ್ರ ಮೇಲೆ ನಂಬಿಕೆ ಆಧಾರಗೊಂಡಿರ್ತದೆ ಅವ್ರಿಗೂ? ಯಾವುದೋ ವಿಧವಾದಂತಹ ಸಂಗತಿ ಮೇಲೆ, ನಾನು ಆಗ್ಲೇ ಹೇಳಿದ ಪ್ರಕಾರವಾಗಿ ಈ ಲೋಕದ ಆಶೆ, ಲೋಕದ ಬೇರೆ ಬೇರೆ ಸಂಗತಿ ಮೇಲೆ ನಂಬಿಕೆ ಇರ್ತದೆ. ಈಗ ಉದಾಹರಣೆಗೆ ನಾವು ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡಿದ್ರೆ ಅವರ ನಂಬಿಕೆ ಯಾವುದ್ರ ಮೇಲೆ ಆಧಾರಗೊಂಡಿರ್ತದೆ? ಸ್ಥಾನ, ಮಾನ, ಹಣ, ಐಶ್ವರ್ಯ, ಬರೀ ಇದ್ರ ಮೇಲೇನೆ ಅವ್ರದ್ದು ಆಧಾರಗೊಂಡಿರ್ತದೆ. ಅವರ ನಂಬಿಕೆ ಅದೇನೆ. ಆದ್ರೆ ಇವತ್ತು ವಿಶ್ವಾಸಿಗೆ ಬಹಳ ಅತಿ ಪ್ರಾಮುಖ್ಯವಾದಂತ ನಂಬಿಕೆ ಬೇಕು. ಆ ನಂಬಿಕೆ ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಂಬಿಕೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಮತ್ತು ಆತನ ವಾಕ್ಯದ ಮೇಲೆ ನಂಬಿಕೆ, ಎರಡೂ ಬಹಳ ಒಟ್ಟಾಗಿ ಹೋಗುವಂಥದ್ದು.
ಕ್ರಿಸ್ತನು ಮತ್ತು ಆತನ ವಾಕ್ಯ, ಈ ಎರಡರ ಮೇಲೆ ನಮ್ಮ ನಂಬಿಕೆ ಯಾವಾಗ್ಲೂ ಆಧಾರಗೊಂಡಿರ್ಬೇಕು. ಈಗ ನಾವು ನೋಡುವಂತ ಸಂಗತಿ ಏನಪ್ಪಾ ಅಂದ್ರೆ, ಈ ನಂಬಿಕೆ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಕಾರ್ಯಗಳನ್ನ ಅದು ಮಾಡ್ತದೆ. ನಂಬಿಕೆಯನ್ನ ನಾವು ಆಪರೇಟ್ ಮಾಡಿದ್ರೆ, ಅಥವಾ ನಂಬಿಕೆಯನ್ನ ನಾವು ಪ್ರಾಯೋಗಿಕವಾಗಿ ಅದನ್ನ ಉಪಯೋಗಿಸ್ಕೊಂಡ್ರೆ, ಅಥವಾ ಅದನ್ನ ಅಳವಡಿಸಿಕೊಂಡ್ರೆ, ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಕಾರ್ಯಗಳನ್ನು ಅದು ಮಾಡ್ತದೆ. ನಂಬಿಕೆ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ತದೆ. ಉದಾಹರಣೆಗೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ನೋಡ್ರಿ, ಹೇಗೆ ಪ್ರಾರಂಭವಾಗ್ತದೆ? ನಂಬಿಕೆಯಿಂದ ಪ್ರಾರಂಭವಾಗ್ತದೆ. ಅದು ಬಹಳ ಚಂದವಾಗಿದೆ. ಅದು ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು. ಹೀಗೆ ಅದರ ಕಾರ್ಯ, ಅದರ ವಿಷಯಗಳನ್ನ ನಾವು ಓದ್ತೇವೆ. ಬಹಳ ಚಂದವಾಗಿದ ರೀತಿಯಲ್ಲಿ ಅದು ಕೊಡಲ್ಪಟ್ಟಿದೆ. ಆಮೇಲೆ ಹಳೆಯ ಒಡಂಬಡಿಕೆಯ ಭಕ್ತರ ವಿಷಯವಾಗಿ ನಾವು ಓದ್ತೇವೆ, ಅಬ್ರಹಾಮನ ವಿಷಯವಾಗಿ. ಆಮೇಲೆ ಇಸಾಕ, ಯಾಕೋಬ, ಏಸಾವ, ಹೀಗೆ ಹಳೆಯ ಒಡಂಬಡಿಕೆಯ ಭಕ್ತರ ವಿಷಯವಾಗಿ ನಾವು ಓದ್ತೇವೆ. ಅವರ ವಿಷಯ ಕೂಡ ನಾವು, ಅವರು ಹೇಗೆ ಪ್ರಾರಂಭವಾಗ್ತದೆ ಅವರ ವಿಷಯ 11ನೇ ಅಧ್ಯಾಯದಲ್ಲಿ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಂಬಿಕೆಯಿಂದಲೇ ಅಂತ ನಾವು ಓದ್ತೇವೆ. ಬಹಳ ಚಂದವಾದ ರೀತಿಯಲ್ಲಿ ಇದೆ. ನಂಬಿಕೆಯಿಂದಲೇ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಅವರು ಜೀವವಂತವಾಗಿದ್ದರೂ ಕೂಡ ಸತ್ತ ಹಾಗೆ ಲೆಕ್ಕ, ಅದರ ಅರ್ಥ. ಸೊ ಅದರಿಂದ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ನಂಬಿಕೆ ನಮ್ಮ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕು, ಅನುಸರಿಸಬೇಕು, ಅದ್ರ ಮೇಲೆ ಭರವಸೆ ಬಿಡಬೇಕು. ಯಾವ ನಂಬಿಕೆ? ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮತ್ತು ಆತನ ವಾಕ್ಯ. ಇವೆರಡು ಯಾವಾಗಲೂ ಬೇರೆ ಬೇರೆ ಅಲ್ಲ, ಎರಡು ಒಟ್ಟಾಗಿ ಹೋಗುವಂಥದ್ದು ಆಗಿರ್ತದೆ. ಈ ನಂಬಿಕೆಯ ಮುಖಾಂತರವಾಗಿ ಏನೆಲ್ಲ ಆಗ್ತದೆ? ಮೊದಲನೇದಾಗಿ ನಾವು ರಕ್ಷಣೆ ಹೊಂದ್ತೇವೆ. ನಂಬಿಕೆಯಿಂದಲೇ, ಕೃಪೆಯಿಂದಲೇ ರಕ್ಷಣೆ ಎಂಬುದಾಗಿ ಇಬ್ರಿಯ ಎಫೆಸ ಪತ್ರಿಕೆಯಲ್ಲಿ ನಾವು ಓದ್ತೇವೆ. 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದ್ತೇವೆ. ಆಮೇಲೆ ನಂಬಿಕೆಯ ಮುಖಾಂತರವಾಗಿ ನಾವು ನಿತ್ಯ ಜೀವನ ಹೊಂದಿದೆವು. ಪಾಪವು ಕೊಡುವ ಸಂಬಳ ಮರಣ, ಆದರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿರುವಂತ ನಿತ್ಯ ಜೀವ ಎಂಬುದಾಗಿ ನಾವು ಓದುತ್ತೇವೆ. ಮತ್ತೆ ಈ ನಂಬಿಕೆ ನಮಗೆ ಮೂರನೇದಾಗಿ ಪಾಪ ಪರಿಹಾರವನ್ನ ಅದು ನಡೆಸ್ತದೆ. ಆ ಒಂದು ಸ್ಥಿತಿಗೆ ನಮ್ಮನ್ನು ನಡೆಸ್ತದೆ ಪಾಪ ಪರಿಹಾರ. ಯಾಕೆಂದ್ರೆ ಈ ಪಾಪ ಪರಿಹಾರ ನಮಗೆ ಸಿಕ್ಕುವಂಥದ್ದು ಹೇಗೆ? ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 43ನೇ ವಚನ ಸ್ವಲ್ಪ ಓದ್ರಿ. ಕೆಲವಾರು ವಚನಗಳನ್ನು ಓದೋಣ. ಹಾಗೆ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 43ನೇ ವಚನ ಯಾರು ಓದ್ರಿ? ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ನೋಡಿ, ಪಾಪ ಪರಿಹಾರ ಈ ನಂಬಿಕೆ ಮುಖಾಂತರವಾಗಿ ನಮಗೆ ದೊರಕುವಂಥದ್ದು ಪಾಪ ಪರಿಹಾರ. ಆಮೇಲೆ ಮೂರನೇದಾಗಿ ನಮಗೆ ನಂಬಿಕೆ ಮುಖಾಂತರವಾಗಿ ಮತ್ತೊಂದು ಆಶೀರ್ವಾದ ನಮಗೆ ದೊರಕ್ತದೆ. ಅದು ಯಾವ್ದಂದ್ರೆ ನೀತಿ ನಿರ್ಣಯ, ದೇವರ ನೀತಿ ನಿರ್ಣಯ. ಅದನ್ನ ನಾವು ರೋಮಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ ಓದ್ತೇವೆ. ಓದ್ರಿ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಆಮೇಲೆ ಈ ನಂಬಿಕೆ ಮುಖಾಂತರವಾಗಿ ಮತ್ತೊಂದು ಆಶೀರ್ವಾದ ನಾವು ಪಡ್ಕೊಳ್ಬಹುದು. ಅದ್ಯಾವುದು ಅಂತ ಹೇಳುವಾಗ ದೇವರ ಮಕ್ಕಳ ಅಧಿಕಾರ. ಅದನ್ನ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಓದ್ರಿ ಸ್ವಲ್ಪ ಬೇಗ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೇಲೆ ತಿರುಗಿ ಮುಂದಕ್ಕೆ ನಾವು ಅದನ್ನ ನೋಡ್ತಾ ಬರಬಹುದು. ಈ ನಂಬಿಕೆ ಅದು ಏನ್ ಮಾಡ್ತದೆ ನಮಗೆ? ಆ ನಂಬಿಕೆಯಲ್ಲಿ ನಾವು ಜೀವಿಸುವುದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅದು ನಮ್ಮನ್ನ ವಿಧೇಯತೆಗೆ ನಡೆಸ್ತದೆ. ವಿಧೇಯತೆ ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ. ಅದನ್ನ ನಾವು ರೋಮಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ
ರೋಮ 1:5. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲಾ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೋಸ್ತಲತನವನ್ನು ಹೊಂದಿದೆವು. ನಂಬಿಕೆ ಎಂಬಂತ ವಿಧೇಯತ್ವ ಬಹಳ ಅದ್ಭುತವಾದಂತ ಸಂಗತಿ ಇದು. ವಿಧೇಯತೆ. ಇವತ್ತು ವಿಶ್ವಾಸಿಗಳಾದ ನಾವು ಕೂಡ ಎಷ್ಟೋ ಸಾರಿ ನೀವು ಯಾವ ರಕ್ಷಣೆ ಹೊಂದಿರಿಂದ ಹೇಳ್ತಾರೆ, ಇಂತಿಂತ ಸಮಯದಲ್ಲಿ ನಾನು ರಕ್ಷಣೆ ಹೊಂದೆ ಅಂತ ಹೇಳ್ತಾರೆ. ನಿಜವೇ, ಒಳ್ಳೇದು. ಆದ್ರೆ ವಿಧೇಯತೆಯ ಒಂದು ಪಾಯಿಂಟ್ಗೆ ಬರುವಾಗ, ನಮ್ಮ ಜೀವಮಾನ ಅದು ಬರಡಾಗಿರ್ತದೆ, ನಿಲ್ಲಾಗಿರ್ತದೆ. ಹೌದು. ಯಾಕೆ ಅಂತ ಹೇಳುವಾಗ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ವಾಕ್ಯದಲ್ಲಿ ನಾವು ಅದನ್ನ ಓದ್ತೇವೆ. ಯಜ್ಞ ಹೋಮಗಳು ಅದೆಲ್ಲ ಪ್ರತಿ ನಿತ್ಯದ ಕೆಲವರು ಆಚರಣೆಗಳು ಅದೆಲ್ಲ. ಆದ್ರೆ ವಿಧೇಯತೆ, ದೇವರು ವಿಧೇಯತೆಗೆ ಬಹಳವಾಗಿ ಮೆಚ್ಚುವಂತವನಾಗಿರ್ತಾನೆ. ಆಮೇಲೆ ಬಹಳಷ್ಟು ವಿಷಯಗಳಿದೆ, ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತೇನೆ. ಆಮೇಲೆ 1 ತಿಮೋಥೆ 1ನೇ ಅಧ್ಯಾಯ 5ನೇ ವಚನ, 1ನೇ ಅಧ್ಯಾಯ 5ನೇ ವಚನ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಒಳ್ಳೆ ಮನಸ್ಸು, ಶುದ್ಧ ಹೃದಯ, ಒಳ್ಳೆಯ ಮನಸ್ಸು, ನಿಷ್ಕಪಟವಾದ ನಂಬಿಕೆ. ನೋಡಿ, ಇದೆಲ್ಲ ನೋಡಿ ಇಲ್ಲಿ ನಾವು ನೋಡ್ತೇವೆ. ಇದು ನಂಬಿಕೆ ಈ ಒಂದು ಉತ್ತಮವಾದ ಮಟ್ಟಕ್ಕೆ ನಮ್ಮನ್ನ ಅದು ನಡೆಸ್ತಾ ಹೋಗ್ತದೆ. ಬಹಳ ಚಂದವಾದಂತ ಒಂದು ಸಂಗತಿ. ನಮ್ಮ ಜೀವನದಲ್ಲಿ ಕೂಡ ಇದು ಎದ್ದು ಕಾಣುವಂತ ಸಂಗತಿ ಆಗಿರ್ಬೇಕು. ದೇವರಿಗೆ ನಾನು ಬಹಳವಾಗಿ ಇದನ್ನ ಬಯಸ್ತಾನೆ. ಆಮೇಲೆ ಈ ನಂಬಿಕೆ ಮತ್ತೊಂದು ಕಾರ್ಯವನ್ನು ಮಾಡ್ತದೆ ನಮ್ಮ ಜೀವಿತದಲ್ಲಿ. ರೋಮಾಪುರದವರಿಗೆ ಬರೋ ಪತ್ರಿಕೆ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ಏನೇನೆಲ್ಲ ಆಶೀರ್ವಾದ ಅಲ್ಲಿ ದೊರಕ್ತು, ಏನ್ ಸಿಕ್ತು? ಮೊದಲನೇದಾಗಿ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ನಾವು ಉಪದ್ರವನ್ನ ದಾಟಿ ಹೋಗ್ಬೇಕಾಗ್ಬಿಡ್ತದೆ. ಕಷ್ಟ, ಇಕ್ಕಟ್ಟು, ಸಂಕಟಗಳನ್ನ ದಾಟಿ ಹೋಗ್ಬೇಕಾಗ್ತದೆ. ಈ ಉಪದ್ರವಗಳು ನಮ್ಮನ್ನ ಹಾಳು ಮಾಡೋದಿಲ್ಲ. ಆಮೇಲೆ ಮುಂದಕ್ಕೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ತಾಳ್ಮೆ, ಆಮೇಲೆ ಅನುಭವ ಸಿದ್ಧಿ ಅಂದ್ರೆ ಎಕ್ಸ್ಪೀರಿಯನ್ಸ್. ನಾವು ಎಕ್ಸ್ಪೀರಿಯನ್ಸ್ ಆಗ್ತೇವೆ ಪ್ರತಿ ವಿಷಯಗಳಲ್ಲಿ. ಆಮೇಲೆ ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ನೋಡಿ, ನಿರೀಕ್ಷೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ. ನಿರೀಕ್ಷೆ, ಈ ನಿರೀಕ್ಷೆಯನ್ನು ದೇವರು ನಮ್ಮಲ್ಲಿ ಉಂಟು ಮಾಡ್ತಾನೆ. ಇದೆಲ್ಲ ಬರುವಂಥದ್ದು ನಂಬಿಕೆಯ ಮುಖಾಂತರವಾಗಿ. ಬಹಳ ಚಂದವಾದಂತ ಒಂದು ವಿಷಯಗಳನ್ನ ಕ್ರೋಢೀಕರಿಸಿರುವಂತ ಸಂಗತಿ ಇದು. ಆಮೇಲೆ ಇನ್ನೊಂದು ವಿಷಯ, ಈ ನಂಬಿಕೆ ಇನ್ನೊಂದು ಬಹಳ ಅದ್ಭುತವಾದ ಸಂಗತಿ ಮಾಡ್ತದೆ. ಅದು ರೋಮ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನೋಡಿ, ಇಲ್ಲಿ ಮನಃಶಾಂತಿ ಎಂಬಂತ ಪದ, ಅದು ಇಂಗ್ಲಿಷ್ ನಲ್ಲಿ ಪೀಸ್, ಸಮಾಧಾನ. ಬಹಳ ಚಂದವಾದಂತಹ ಸಂಗತಿ. ಈ ನಂಬಿಕೆ ನಮ್ಮನ್ನ ದೈವಿಕವಾದಂತ ಸಮಾಧಾನಕ್ಕೆ ಅದು ನಡೆಸುವಂಥದ್ದು ಅದು ಆಗಿರ್ತದೆ. ಆಮೇಲೆ ಈ ನಂಬಿಕೆ ಬಹಳಷ್ಟು ವಿಷಯಗಳಿದೆ, ಸುಮಾರು ವಿಷಯಗಳಿದೆ ಇಲ್ಲಿ ನಾವು ನೋಡ್ತಾ ಬರುವಾಗ. 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ ಓದು. 1 Thessalonians 2:13. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು
ನೋಡಿ, ಈ ಥೆಸಲೋನಿಕದವರು ದೇವರ ವಾಕ್ಯವನ್ನು ಎಷ್ಟು ಸೀರಿಯಸ್ ಆಗಿ ಅವರು ತಗೊಂಡು ಥೆಸಲೋನಿಕ ಸಭೆಯವರ ವಿಷಯವಾಗಿ ಓದಿದ್ರೆ ನಿಜವಾಗಿಯೂ ಬಹಳಷ್ಟು ನಾವು ಅದರಿಂದ ಆತ್ಮಿಕ ಲಾಭವನ್ನು ಪಡ್ಕೊಳ್ಬಹುದು. ನಾವು ಒಳ್ಳೆ ಪ್ರೋಗ್ರೆಸ್ ಕೂಡ ನಾವು ಮಾಡಬಹುದು. ಅದರೊಳಗೆ ಕಾರಣ ಏನಂದ್ರೆ ಈ ಥೆಸಲೋನಿಕ ಸಭೆಯವರು ಅಂಥವರಾಗಿದ್ರು. ಅವರು ದೇವರ ವಾಕ್ಯ ಬೋಧನೆಗೆ ಮೊದಲನೇ ಫಸ್ಟ್ ಪ್ರಯಾರಿಟಿ ಅವರು ಕೊಟ್ಟರು. ಫಸ್ಟ್ ಪ್ರಯಾರಿಟಿ ಯಾರು? ಥೆಸಲೋನಿಕದವರು. ನಾವು ಕೊಡ್ತೇವಾ? ಯಾರು ಕೊಡ್ತಾರೆ ಮೊದಲನೇ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ದೇವರ ವಾಕ್ಯಕ್ಕೆ? ಎಷ್ಟೋ ಮಂದಿ ಇನ್ನೇನು ಪ್ರಸಂಗ ಸ್ಟಾರ್ಟ್ ಆಗುತ್ತ ತಕ್ಷಣ ಒಬ್ಬೊಬ್ಬರಾಗಿ 2-3 ಜನ ಖಾಲಿ ಆಗ್ಬಿಡ್ತಾರೆ. ಹಂಗೆ ಯಾಕೆ ಅಂದ್ರೆ ಅದು ವಾಕ್ಯ ಬೋಧನೆಯ ಸಮಯ. ವಾಕ್ಯ ಬೋಧನೆ ಅಂದ್ರೆ ಅಷ್ಟೇ ಬೋರಿಂಗ್. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಥೆಸಲೋನಿಕ ಸಭೆ ಇಸ್ ಎ ವಂಡರ್ಫುಲ್ ಅಂಡ್ ಗ್ರೇಟ್ ಮಾಡೆಲ್ ಫಾರ್ ಎವ್ರಿ ಚರ್ಚಸ್. ಬಹಳ ಚಂದವಾದಂತಹ ಒಂದು ಸಭೆ ಅದು. ಅವರು ದೇವರ ವಾಕ್ಯ ಬೋಧನೆಗೆ ಫಸ್ಟ್ ಪ್ರಯಾರಿಟಿ ಕೊಟ್ರು. ಆಮೇಲೆ ಅದಕ್ಕೆ ಬೆಲೆ ಕೊಟ್ರು. ಆಮೇಲೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡ್ರಿ, ನಂಬಿಕೆ ಬಹಳ ವಂಡರ್ ವರ್ಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡುವಾಗ. ನಮ್ಮ ಜೀವಿತದಲ್ಲಿ ಈ ಕಾರ್ಯಗಳು ಆಗಿದೆಯೋ ನಾವು ಬಹಳವಾಗಿ ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಏನಂತೆ ಅದು ದೇವರನ್ನು ಮೆಚ್ಚಿದೆ ಆ ನಂಬಿಕೆ. ಬಹಳ ಗಂಭೀರವಾದಂತ ಒಂದು ಸಂಗತಿ. ಇವತ್ತು ನಾವು ಬಹಳ ಮಂದಿ ಬೇರೆಯವ್ರನ್ನ ನಮ್ಮ ನೆಂಟರುಗಳನ್ನ ಅಥವಾ ನಮ್ಮ ಬೇರೆ ಜನರನ್ನ ಮೆಚ್ಚಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಲ್ವೇ? ಕೆಲವು ಸಭೆಗಳಲ್ಲಿ ಕೆಲವಾರು ಪಾಲಿಟಿಕ್ಸೇ ನಡೆದು ಹೋಗುತ್ತೆ. ಏನಂದ್ರೆ ಮೆಚ್ಚಿಸುವಂಥದ್ದು, ಮೆಚ್ಚಕ್ಕೆ ಜನರನ್ನು ಮೆಚ್ಚಿಸುವಂಥದ್ದು. ಆದ್ರೆ ದೇವರನ್ನಲ್ಲ, ವಾಕ್ಯವನ್ನಲ್ಲ, ಬೇರೆ ಸಂಗತಿಗಳಲ್ಲ. ಅದರಿಂದ ನಾವು ಯಾರನ್ನು ಮೆಚ್ಚಿಸ್ತಾ ಇದ್ದೇವೆ ಇವತ್ತು? ಜನರನ್ನು ಮೆಚ್ಚಿಸ್ತಾ ಇದ್ದೇವಾ? ಬಹಳ ಗಂಭೀರವಾದಂತಹ ಒಂದು ವಿಷಯ. ಆ ನಂಬಿಕೆ ದೇವರನ್ನು ಮೆಚ್ಚಿಸ್ತದೆ ಇಬ್ರಿಯ ವಿಶ್ವಾಸಿಗಳು. ಆಮೇಲೆ ಇಲ್ಲಿ ನಾವು ನೋಡ್ತಾ ಬರ್ತೇವೆ ಏನಂತ ಹೇಳುವಾಗ, ರೋಮ ಪತ್ರಿಕೆ 17ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 17ನೇ ವಚನದಿಂದ 17ನೇ ಅಧ್ಯಾಯ, ರೋಮ 17ನೇ ಅಧ್ಯಾಯ ಎಷ್ಟನೇದು ಅಧ್ಯಾಯ? 1 ನಿಮಿಷ ನಾನು ನೋಡ್ಬಿಡ್ತೇನೆ. ರೋಮ 10ನೇ ಅಧ್ಯಾಯ 17 ಅಂತ ಇರ್ಬೇಕು ನೋಡೋಣ. ಅಧ್ಯಾಯ 10-17 ಅಂತ ಹೇಳಿ. 10-17 ಕರೆಕ್ಟ್ ಓದ್ರಿ. 17ರಿಂದ ಒಂದು 3 ವಚನ 4 ವಚನ ಓದ್ರಿ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನು ಎಂದು ಕೇಳುತ್ತೇನೆ. ಬಿದ್ದದ್ದು ನಿಶ್ಚಯ. ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು. ಅವರ ನುಡಿಗಳು ಲೋಕದ ಕಟ್ಟಕಡೆವರೆಗೂ ವ್ಯಾಪಿಸಿದವು. 22ನೇ ವಚನ ಓದ್ರಿ. 22 ಅಂಕ. 21ನೇ ವಚನ ಇದೆ ಅಷ್ಟೇ ಅಂಕ. ರೋಮ 10:21 ವಚನ. ಆದರೆ ಅವನು ಇಸ್ರಾಯೇಲರನ್ನು ಕುರಿತು, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತನಾಡುವ ಜನರನ್ನು ನಾನು ದಿನವೆಲ್ಲಾ ಕೈಚಾಚಿ ಕರೆದನೆಂದು ಹೇಳುತ್ತಾನೆ. ಇಲ್ಲಿ ನಾವು ನೋಡುವಂತ ಸಂಗತಿ ಏನಂತ ಹೇಳುವಾಗ, ಈ ನಂಬಿಕೆಯ ಮಹತ್ವ
ಅದು ಆ ಆ ನಂಬಿಕೆಯಲ್ಲಿ ನಾವು ಜೀವಿಸುವಾಗ ನಮ್ಮನ್ನ ಅದು ಯಾವ ಉನ್ನತವಾದಂತ ಆ ಒಂದು ಹೈ ಕ್ವಾಲಿಟಿಗೆ ನಮ್ಮನ್ನ ಅದು ಕರೆದೊಯ್ತದೆ. ನಾವೇನಾಗ್ತೀವಿ ನಿಜವಾಗಿಯೂ ದೇವರಿಗೆ ಬಹಳ ಬಹಳ ಪ್ರಿಯರು ಆಗ್ತೇವೆ, ಮೆಚ್ಚುಗೆಯಾದಂತ ವ್ಯಕ್ತಿಗಳು ನಾವಾಗ್ತೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕಾಗುವುದೇ ಇಲ್ಲ. ನಂಬಿಕೆ ಬಹಳ ಅತಿ ಪ್ರಾಮುಖ್ಯವಾದಂತಹ ಒಂದು ವಿಷಯವನ್ನ ನಾವು ನೋಡ್ತೇವೆ. ಆದ್ರಿಂದ ಈ ನಂಬಿಕೆ, ಪ್ರಿಯ ಸಹೋದರ ಸಹೋದರಿ, ನಿಜವಾಗಿಯೂ ನಾವು ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲಲೇಬೇಕು ಈ ದಿವಸಗಳು. ಯಾಕಂದ್ರೆ ಇದು ಕಡೆ ದಿವಸ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ ಓದ್ರಿ. 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಮುಂದೆ ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ನೋಡ್ರಿ, ಸಾಕು, ಅದು ನಿಲ್ಲಿಸಿ. ದೇವರ ವಾಕ್ಯ ಹೆಂಗೆ ಗದರಿಸ್ತದೆ ನೋಡಿ ನಮ್ಮನ್ನ. ದೇವರ ವಾಕ್ಯ ಖಂಡನೆಗೆ, ತಿದ್ದುಪಾಟಿಗೆ, ಎಲ್ಲಾ ಸಂಗತಿಗಳು ಅದು ಮೂಲವಾಗಿದೆ. ಅದು ದೇವರ ವಾಕ್ಯ. ಅದರಿಂದ ದೇವರ ವಾಕ್ಯ ನಾವು ಎಷ್ಟು ಇಂಟ್ರೆಸ್ಟ್ ಕೊಡ್ತೀವೋ ಅಷ್ಟ್ರ ಮಟ್ಟಿಗೆ ಆ ದೇವರ ವಾಕ್ಯ ನಮ್ಮನ್ನ ತರಬೇತಿ ಮಾಡ್ತದೆ, ತರಬೇತಿ. ಆಮೇಲೆ 10ನೇ ಅಧ್ಯಾಯ 38ನೇ ವಚನ, ಇಬ್ರೂಸ್ 10:38. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನೋಡ್ರಿ, ನನ್ನವನಾಗಿರುವ ನೀತಿವಂತನು, ದೇವರು ಹೇಳುವಂತ ಮಾತು. ಅವನು ನಂಬಿಕೆಯಿಂದಲೇ ಬದುಕುವನು. ಅವನೇನಾದ್ರೂ ಒಂದ್ ವೇಳೆ ಹಿಂದೆ ಬಿದ್ದರೆ ಅವನ ಮೇಲೆ ಲೇಷವಾದ್ರೂ ನನಗೆ ಮನಸ್ಸಿರೋದಿಲ್ಲ. ಅಂದ್ರೆ ನಾವು ದೇವ್ರನ್ನ ಬಹಳವಾಗಿ ವ್ಯಥೆಗೊಳಿಸ್ಬಿಡ್ತೀವಿ. ನಾವು ಹಿಂದೆಗೆಯುವಂಥದ್ದು ಅದು ಒಂದ್ ವೇಳೆ ಸೋತು ಓಡಿ ಹೋಗುವಂತಹ ಒಂದು ಜೀವಮಾನ. ಆಮೇಲೆ ಮತ್ತೊಂದು ವಾಕ್ಯ ಓದ್ರಿ, ಅಪೊಸ್ತಲನಾದ ಪೌಲನು ಹೇಳುವಂತ ಮಾತದ್ದು. ಗಲಾತ್ಯ 2:20, 2:19 ಓದ್ರಿ. ಗಲಾತ್ಯ 2:19 ಒಂದು 2-3 ವಚನಗಳು ಓದ್ರಿ. 2 ವಚನ ಓದ್ರಿ. 19-20. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನೋಡಿ, ಇದು ಅಪೊಸ್ತಲನಾದ ಪೌಲನ ಒಂದು ಹೃದಯಾಂತರಾಳವಾದ ಒಂದು ಟೆಸ್ಟಿಮನಿ ಅದು. ನಾನು ಜೀವಿಸುವುದಾದ್ರೆ ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ ಅಲ್ವೇ? ಅದು 20ನೇ ವಚನ ತನಕ ಓದಿ. ಹಾಗೇನೆ ಅದು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆ ಎಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಅದ್ಭುತವಾದಂತ ಸಂಗತಿ ಇದು. ಕ್ರಿಸ್ತ ನಂಬಿಕೆಯಲ್ಲಿ ನಾವು ನಿಂತಿದ್ದೇವಾ, ದೃಢವಾಗಿದ್ದೇವಾ, ಮುಂದೆ ಹೋಗ್ತಾ ಇದ್ದೇವಾ? ಆಮೇಲೆ ಅಪೊಸ್ತಲರ ಕೃತ್ಯ 14:22. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನೋಡಿ, ಕ್ರಿಸ್ತಿಯ ಜೀವಿತ ಎಂತದ್ದಂತೆ. ಸಂಕಟ, ಕಷ್ಟ, ಇಕ್ಕಟ್ಟು, ಬೇಸರಿಗಳು, ಅವಹೇಳನಗಳು ನಿಜವಾದ ಕ್ರಿಸ್ತಿಯ ಜೀವಿತ ಅದು. ಆದ್ರೆ ಇವತ್ತು ಎಷ್ಟೋ ಮಂದಿ ಹಾಗೆ ಜೀವಿಸೋದಿಲ್ಲ. ಖಂಡಿತವಾಗಿಯೂ
ಅವ್ರು ಇಷ್ಟನೇ ಪಡೋದಿಲ್ಲ, ಕಷ್ಟ ಇಕ್ಕಟ್ಟು ಪ್ರಯಾಸಗಳನ್ನ ಇಷ್ಟಪಡೋದಿಲ್ಲ. ಆದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳುವಂಥದ್ದು ಏನಪ್ಪಾ ಅಂತ ಹೇಳುವಾಗ ಅಪೊಸ್ತಲನಾದ ಪೌಲನು ಹೇಳುವಂತಹ ಮಾತದು. ಅಪೊಸ್ತಲರ ಕೃತ್ಯ 14:22 ಓದಿ ಬ್ರದರ್. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ಬೇಕು ನಾವು. ಆದ್ರೆ ನಮಗೆ ಸಂಕಟ ಮಾತ್ರ ತಪ್ಪಿದ್ದಲ್ಲ, ಕಷ್ಟಗಳು ತಪ್ಪಿದ್ದಲ್ಲ. ಅದನ್ನೆಲ್ಲ ನಾವು ದಾಟಿ ಹೋಗಲೇಬೇಕು. ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ. ಆಮೇಲೆ ಇನ್ನೊಂದು ವಾಕ್ಯ, ಗಲಾತ್ಯ 1:22. ಅಲ್ಲ ಸಾರಿ, ಕೊಲೊಸೆ 1:22. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ನೋಡ್ರಿ, ಇದು ದೇವರ ಪ್ಲಾನ್. ಇದು ನಮ್ಮನ್ನು ಪರಿಶುದ್ಧರನ್ನಾಗಿ ನಿರ್ದೋಷಿಗಳನ್ನಾಗಿ ಮುಂದೆ ಆತನು ನಿಲ್ಲಿಸುವಂತವನಾಗಿರ್ತಾನೆ. ದೇವರು ನಮ್ಮನ್ನು ಎಂದಿಗೂ ಖಂಡಮ್ ಮಾಡೋದಿಲ್ಲ. ನಮ್ಮ ಮೇಲೆ ಅಪರಾಧ ಖಂಡಿತ ಹೊರಿಸೋದಿಲ್ಲ. ಹೌದು, ಆತನು ಕರುಣೆಯುಳ್ಳಂತ ಕರ್ತನು, ನಮ್ಮ ಕರ್ತನು. ನಮ್ಮನ್ನು ನಮ್ಮ ಜೀವಮಾನದಲ್ಲಿ ಎಷ್ಟೋ ಏರುಪೇರುಗಳಿರ್ತದೆ, ತಪ್ಪು ದೋಷಗಳಿರ್ತದೆ, ಅನೇಕ ಪಾಪಗಳು ಇರ್ತದೆ. ಆದರೆ ಕರ್ತನು ನಮ್ಮನ್ನ ತಳ್ಳೋದಿಲ್ಲ, ನಮ್ಮನ್ನ ಕೈ ಬಿಡೋದಿಲ್ಲ. ನಮ್ಮನ್ನ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡಿಕೊಂಡು ನಮ್ಮನ್ನ ಸಹಿಸಿ ವಹಿಸಿ ನಮ್ಮನ್ನ ನಡೆಸುವಂತ ಕರ್ತನು ಆಗಿದ್ದಾನೆ. ಆಮೇಲೆ ಕಡೆಗೆ 1 ಯೋಹಾನ 5:4-5. 1 ಯೋಹಾನ 5ನೇ ಅಧ್ಯಾಯ. ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ಯೇಸುವು ಅಲ್ಲದೆ ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಲೋಕವನ್ನು ಜಯಿಸಿದವರು ಇನ್ಯಾರಿದ್ದಾರೆ? ಯೇಸು ಕ್ರಿಸ್ತನ ನಂಬಿದಂತವರು ಲೋಕವನ್ನೇ ಜಯಿಸಿದ್ದಾರೆ. ಈ ಲೋಕದಲ್ಲಿ ಎಂತೆಂಥ ಕ್ರೀಡಾಪಟುಗಳಿದ್ದಾರೆ, ಕುಸ್ತಿಪಟುಗಳಿದ್ದಾರೆ, ಮತ್ತೆ ರೆಸ್ಲರ್ಸ್ಗಳಿದ್ದಾರೆ. ಏನು ಪಾರಿತೋಷಗಳನ್ನೆಲ್ಲ ಒಳ್ಳೆ ಇದನ್ನೆಲ್ಲ ಪಡ್ಕೊಂಡಿದ್ದಾರೆ, ಆಟವಾಡಿ ಗೆದ್ದು ಅಲ್ವೇ. ಆದ್ರೆ ಲೋಕವನ್ನು ಜಯಿಸಿದವರು ಯಾರಿದ್ದಾರೆ? ಲೋಕವನ್ನು ಜಯಿಸಿದಂಥವನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೇ. ಆದ್ರೆ ಇವತ್ತು ಕ್ರಿಸ್ತನೊಂದಿಗೆ ನಾವು ಕೂಡ ಲೋಕವನ್ನು ಜಯಿಸುವಂತವರು ನಾವು ಆಗಿದ್ದೇವೆ. ಅಂತಹ ಕೃಪೆ ದೇವರು ನಮಗೆ ನಮ್ಮ ಮುಂದೆ ಇಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಈಗ ನಾವು ನೋಡ್ತಾ ಬಂದಿದ್ದೇನೆಂದ್ರೆ, ನಂಬಿಕೆ ಎಂಬಂತ ಗುರಾಣಿ ಬಹಳ ಅದ್ಭುತವಾದಂತ ವೆಪನ್ ಇದು. ಯಾವಾಗ್ಲೂ ಇದು ನಮ್ಮ ಜೊತೆಯಲ್ಲೇ ಇದು ಇರಬೇಕು. ರಾತ್ರಿಯಲ್ಲಿ ಕೆಡುಕ ಯಾವಾಗ್ಲೂ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾನೆ. ಆದ್ರಿಂದ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಈ ದೇವರು ಕೊಟ್ಟಂತ ಸರ್ವಾಯುಧ ನಮ್ಮಲ್ಲಿ ಜೊತೆಯಲ್ಲಿ ಯಾವಾಗ್ಲೂ ಇರಬೇಕು. ಇಲ್ಲಿಗೆ ನಾನು ಮುಗಿಸ್ತೇನೆ. ಆದ್ರೆ ದೇವರ ಚಿತ್ತವಾದ್ರೆ ಮುಂದೆ ಅಗ್ನಿಬಾಣಗಳು, ಅದ್ರ ವಿಷಯವಾಗಿ ನಾವು ಸ್ವಲ್ಪ ಆಳವಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಂಬಿಕೆ ಎಂಬಂತ ಗುರಾಣಿ ಅದು ಯಾತಕ್ಕೆ ಅವಶ್ಯ ಅಂದ್ರೆ, ಅಗ್ನಿಬಾಣಗಳನ್ನು, ಕೆಡುಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೋಸ್ಕರವಾಗಿ ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಯಾವುದು ಅದು ಅಗ್ನಿಬಾಣ? ಅದು ಹೇಗೆ ಕೆಲಸ ಮಾಡ್ತದೆ? ಅದು ಏನ್ ಮಾಡ್ತದೆ ನಮ್ಮನ್ನ? ಇದರ ವಿಷಯವಾಗಿ
ಮುಂದೆ ನೋಡೋಣ. ದೇವ್ರ ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಕೊಡ್ಲಿ. ಆಮೇಲೆ